ಅಧಿಕಾರ ಸ್ವೀಕಾರ ಸಮಾರಂಭ ಒಂದು ಮಾತಾಡಿದ್ದಾರೆ, RSS ಬಿಜೆಪಿ ಉಗ್ರ ಸಂಸ್ಥೆಗಳು. ಬಿಡಿ ಸರ್, ಅದಕ್ಕೆ ಇಲ್ಲಿ ಸರ್ ಅದಕ್ಕೆ ಏನಾಗಿದೆ ನೋಡಿ, ಅವರ ಡಿಪಾರ್ಟ್ಮೆಂಟ್ನ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಇಟ್ಕೊಂಡು ನಾನು ಒಂದು ದಿವಸ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ಇವತ್ತು ಯಾವ್ಯಾವ IT ಕಂಪ್ನಿಗಳು, ಇನ್ನೊಂದು ಕಂಪ್ನಿಗಳು ಯಾವ ರೀತಿ ಹೋಗ್ತಾ ಇದೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಪತ್ರಕರ್ತರು ನೀವೇ ಅಬ್ಸರ್ವ್ ಮಾಡಿದ್ದೀರಾ. ಕಳೆದ 2-3 ತಿಂಗಳಲ್ಲಿ ಎಷ್ಟೋ ಬೆಂಗಳೂರಿನ ಕಂಪ್ನಿಗಳು, ಕರ್ನಾಟಕದ ಕಂಪ್ನಿಗಳು, ನಮ್ಗೆ ಲ್ಯಾಂಡ್ ಅಕ್ವಿಸಿಷನಲ್ಲಿ ಸಮಸ್ಯೆ ಆಯಿತು, ನಮ್ಗೆ ಇಲ್ಲಿ ಜಾಗ ಸಿಗಲಿಲ್ಲ, ನಮಗೆ ಕರೆಕ್ಟಾಗಿ ಕರೆಂಟ್ ಸಿಗಲಿಲ್ಲ, ನಮಗೆ ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆ ಸಿಗಲಿಲ್ಲ, ಭ್ರಷ್ಟಾಚಾರ, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದಾಗ ತಕ್ಷಣ ತಮಿಳ್ನಾಡಿನಿಂದ ಮೆಸೇಜ್ ಹಾಕ್ತಾರೆ ಅವರಿಗೆ, ಅಲ್ಲೇ ಟ್ವಿಟರ್ನಲ್ಲೇ ರಿಪ್ಲೈ ಮಾಡ್ತಾರೆ, ಎಕ್ಸ್ನಲ್ಲೇ ಹಾಕ್ತಾರೆ ಅವರಿಗೆ, ಬನ್ನಿ ನಮ್ಮ ಊರಿಗೆ ಬನ್ನಿ ಅಂತ. ನಾರಾ ಲೋಕೇಶ್ ಅವ್ರು ಹೇಳ್ತಾರೆ ಬೆಂಗಳೂರು ಪಕ್ಕದಲ್ಲಿ ಅನಂತಪುರಿಗೆ ಬನ್ನಿ ಅಂತಾರೆ. ಅವ್ರವ್ರ ಊರಿಗೆ ಹೆಂಗಾದ್ರೂ ಮಾಡಿ ಕಂಪನಿಗಳನ್ನು ತಗೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಬಂಡವಾಳ ಹಾಕಿ ಅಲ್ಲಿರುವಂಥ ಯುವಕರಿಗೆ ಕೆಲಸ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತು ಕಾಂಪಿಟೇಷನ್ ಅಲ್ಲಿ ಫೈಟ್ ಮಾಡ್ತಾ ಇದ್ರೆ, ನಮ್ಮವ್ರು ದಿನ ಬೆಳಗ್ಗೆ ಇದ್ರೆ RSS, ದಿನ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಜನ ಆಯ್ಕೆ ಮಾಡಿರೋದು ಯಾವ್ದಿಕ್ ನಿಮ್ಗೆ? ದಿಸ್ ಇಸ್ ದ ರಿಯಾಲಿಟಿ. ನಮ್ಮ ಇದು ಹೆಂಗಿದೆ ಅಂತಂದ್ರೆ, ಇದು ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ, ನೀವು ದಿನಾ ಸುದ್ದಿಲಿ ಇರಬೇಕು ಅನ್ನೋಕ್ಕೆ, CMಗಿಂತ ಜಾಸ್ತಿ ನೀವು ಟಿವಿಲಿ ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನಾ RSSಗೆ ಅಟ್ಯಾಕ್ ಮಾಡಬೇಕು, ಅವಾಗ CM ಏನು ನಿಮ್ಗಿಂತ ಜಾಸ್ತಿ, CMಗಿಂತ ಜಾಸ್ತಿ ಕವರೇಜ್ ನಿಮ್ದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನ ನೋಡ್ತಾ ಇರ್ತಾರಲ್ಲ ಟಿವಿಲಿ, ಅವರಿಗೆ ನಿಮ್ಮ ನೋಡಿ ನೋಡಿ ಖುಷಿ ಆಗುತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ವೆರಿ ಗುಡ್ ಅಡ್ವೈಸ್ ಅದು. ಸೊ ನೀವು ಏನ್ ಮಾಡ್ತೀರಾ, ಬಂದು ನಮಗೆ ಕೇಳ್ತೀರಾ ಹಿಂಗಂದ್ರಂತಲ್ಲ ಅವರು, ಅದಕ್ಕೇನು ಅಂತ. ಅದಕ್ಕೊಂದು ಕೌಂಟರು. ನ್ಯೂಸ್ ಸೈಕಲಲ್ಲಿ ಕಂಟಿನ್ಯೂಸ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ. ಇನ್ವೆಸ್ಟ್ಮೆಂಟ್ ಬಂತ, ಹೊಸ ಕಂಪ್ನಿಗಳು ಬಂತ, FDI ಬಂತ, ಕರ್ನಾಟಕಕ್ಕೆ ಏನಾದರೂ ಹೊಸ ಕಂಪ್ನಿ ಸ್ಟಾರ್ಟ್ ಆಯ್ತಾ? ಏನಿಲ್ಲ. ಕರ್ನಾಟಕದಿಂದ ಬಿಟ್ಟು ಹೋಗ್ತಿರುವಂಥ ಕಂಪ್ನಿಗಳು ಹೈದರಾಬಾದ್ಗೆ, ತಮಿಳ್ನಾಡಿಗೆ, ಇನ್ನೊಂದು ಕಡೆ ಹೋಗ್ತಾ, ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇರೋದು, ಹಾಗೆ ಅದ್ರ ಪ್ರಶ್ನೆ ಇಲ್ಲ. RSS ಪ್ರತಿ ದಿವಸ RSS. ದಿಸ್ ಇಸ್ ಅನ್ಫಾರ್ಚುನೇಟ್ಲಿ ದಿ ಗವರ್ನೆನ್ಸ್ ಮೆಕ್ಯಾನಿಸಮ್. ನಾನು ಆಗ್ಲೇ ಹೇಳದ್ನಲ್ಲ, ಈ ಸರ್ಕಾರ 3 ವರ್ಷದಲ್ಲಿ ಮಾಡಿರುವಂತ ಅಚೀವ್ಮೆಂಟ್ ಯಾವುದು ಅಂತಂದ್ರೆ ಯಶಸ್ವಿ ಹೆಡ್ಲೈನ್ ಮ್ಯಾನೇಜ್ಮೆಂಟ್. ಸೂಪರ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವರು. ನಾನು ನಿಮಗೆ ಇದರಲ್ಲೇ ತೋರಿಸಿದ್ನಲ್ಲ, ದಿನ ಇವತ್ತು ಪಾಟ್ ಹೋಲ್ ಅವು ಇವು ಜನ ಎಲ್ಲ ಹೋಗಿ, ಸರ್ ಜನ ಸಾಯ್ತಾ ಇದ್ದಾರೆ ರಸ್ತೆಯಲ್ಲಿ, ಬೈಕಲ್ಲಿ ಓಡಾಡ್ತಾ ಇರೋರು, ಅವ್ರದೆಲ್ಲ ಸಾವು ನೋವಾಯ್ತು, ಹಿಂಗಾಯ್ತು, ಏನ್ ಮಾಡ್ತಿದ್ದೀರಾ ಅಂದ್ರೆ 1400 ಕೋಟಿ ರೂಪಾಯಿ ಬೆಂಗಳೂರು ರಸ್ತೆಗೆ ಅನೌನ್ಸ್. ಒಂದ್ 4 ದಿವಸ ಆಯ್ತು, 5 ದಿವಸ ಆಯ್ತು, ಎಲ್ಲರೂ ಮರ್ತರು. ಇನ್ನೊಂದು 15 ದಿವಸ ಆದ್ಮೇಲೆ ತಿರ್ಗಾ ಏನೋ ಒಂದಾಗತ್ತೆ, ಅವಾಗ ತಿರ್ಗಾ ಹೋಗಿ ಕೇಳ್ತೀರಾ, ಸರ್ ತಿರ್ಗಾ ಪ್ರಾಬ್ಲಮ್ ಆಗ್ತಾ ಇದೆ, ಏನಾಗ್ತಿದೆ ಅದು ಅಂತ. ಹೋದ್ ಸತಿ 1400 ಮಾಡಿದ್ರಲ್ಲ, ಈ ಸತಿ 4000 ಕೋಟಿ ರೂಪಾಯಿ ಬೆಂಗಳೂರು ರಸ್ತೆ ಗುಂಡಿಗಳನ್ನು ಮುಚ್ತಿದೀವಿ. 3 lines, 3 more months ಡೆಡ್ ಲೈನ್. ಅಂದ್ರೆ ಹೌ ನ್ಯೂಸ್ ಸೈಕಲ್ಸ್ ಆರ್ ಬೀಂಗ್ ಮ್ಯಾನೇಜ್ಡ್, ಪೀಪಲ್ ಆರ್ ಬೀಂಗ್ ಮ್ಯಾನಿಪುಲೇಟೆಡ್. ಬಟ್ ಏನಂದ್ರೆ ಡಿಜಿಟಲ್ ಡಸಂಟ್ ಫರ್ಗೆಟ್. ಏನಿವತ್ತು ಅವರು ಎಕ್ಸ್ ಖಾತೆಯಲ್ಲಿ ಹಾಕಿರ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ, ನೀವು ಪತ್ರಿಕೆಗಳಲ್ಲಿ ನೀವು ರಿಪೋರ್ಟ್ ಮಾಡಿರ್ತೀರಾ, ಅದಲ್ಲೇ ಇರುತ್ತೆ. ಈಗ ನಮ್ಮ ತರದವ್ರು ಯಾರಾದ್ರೂ ಒಬ್ರು ಕೂತ್ಕೊಂಡು ರಾತ್ರಿ ಇಡೀ ಏನೇನೇನೆಲ್ಲ ಹೇಳಿದ್ರು, ಯಾವ್ಯಾವತ್ತೆಲ್ಲ ಹೇಳಿದ್ರು, ಡೇಟ್ ವೈಸ್ ಇಟ್ಕೊಂಡು ಒಂದು ರಿಸರ್ಚ್ ಮಾಡಿಬಿಟ್ರೆ ಈ ಸರ್ಕಾರದ ಏನ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಬಟಾ ಬಯಲಾಗೋಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.